ತಾಯಿಯ ಯೋಚನಾ ಲಹರಿಗಳು, ಗರ್ಭ ಸಂಸ್ಕಾರ ಅಂತ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಹೊಟ್ಟೆಯಲ್ಲಿ ಮಗು ಇದ್ದಾಗ ತಾಯಿ ಯಾವ ರೀತಿಯ ಚಿಂತನೆಯನ್ನ ಪಡಿತಾಳೆ, ತಾಯಿ ಯಾವ ರೀತಿಯ ಸಂದರ್ಭವನ್ನ ತೊಡಗಿಸ್ಕೊಳ್ತಾಳೆ, ತಾಯಿಯ ಸಮಾಜದ ವಾತಾವರಣ ಯಾವ ರೀತಿ ಇದೆ, ಯಾವ ವಾತಾವರಣದಲ್ಲಿ ತಾಯಿ ಬೆಳೀತಾ ಇದ್ದಾಳೆ. ಮಕ್ಕಳ ಮನೋವಿಕಾಸದ ಕೊರತೆ ಅಂದ್ರೆ ಮಕ್ಕಳ ಮನಸ್ಸಿನ ವಿಕಾಸ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಲಿಮಿಟೆಡ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ. ನಮ್ಗೊಬ್ಬ ಗುರುಗಳು ಹೇಳ್ತಾ ಇದ್ರು, ಮಗು ಹುಟ್ಟಿದಾಗ ಅದು ತಾನು ತನ್ನದು ಅನ್ನುವ ಭಾವನೆ ಇರುವುದಿಲ್ಲ. ತದನಂತರ ನಾವು ಅದನ್ನೇನ್ ಮಾಡ್ತಾ ಇದೀವಿ, ಇದು ಅಪ್ಪ, ಇದು ಅಮ್ಮ, ಇದು ನಿನ್ನ ಜಾಗ, ಇದನ್ನ ಸಂಸ್ಥೆ, ಇದನ್ನ ಓಡಾಟದ ಜಾಗ, ಇದನ್ನ ಸಮಾಜ ಅನ್ನುವ ಒಂದು ವಿಚಾರವನ್ನು ತುಂಬಿಸ್ತಾ ಬರ್ತೀವಿ. ಹಾಗೆ ತುಂಬಿಸುವಾಗ ನಾವು ಎಡವಿದ್ದೇವೆ. ಹಾಗಾಗಿ ವಿಶಾಲತೆಯ ಮನೋಭಾವ ಇವತ್ತಿಲ್ಲ ಮಕ್ಕಳಲ್ಲಿ. ಸಂಕುಚಿತ ಭಾವನೆಗಳು ಬರ್ತಾ ಇರ್ತವೆ. ಶಾಲೆಗಳಲ್ಲಿ ಅಂತ ತೆಗೆದುಕೊಂಡಾಗ ಮೇನ್ಲಿ ಏಕಾಗ್ರತೆಯ ಕೊರತೆ. ಯಾಕಂದ್ರೆ ಮನಸ್ಸು ಚಂಚಲ. ಇವತ್ತು ನೋಡಿ, ನಾವು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ನಾವು 5 ನಿಮಿಷ 15 ನಿಮಿಷ ಅರ್ಧ ಗಂಟೆ ಎಷ್ಟೊತ್ತು ಬೇಕಿದ್ರೆ ಇರ್ತೀವಿ, ಸಮಯ ವೇಸ್ಟ್ ಮಾಡ್ಕೊಂಡು. ಬೆಂಗಳೂರಿನ ಮಹಾನಗರ ಅಂತ ನಾನು ಜನಗಳಲ್ಲಿ ನೋಡ್ತಾ ಇರ್ತೀನಿ, ಟ್ರಾಫಿಕ್ ಅಲ್ಲಿ 1 ನಿಮಿಷ ಸಿಗ್ನಲ್ ಬಿದ್ದು ಕೂಡಲೇ ಹಾರ್ನ್ ಹೊಡಿತಾ ಇರ್ತಾರೆ. ತಾಳ್ಮೆ ಇಲ್ಲ. ಹಿರಿಯರು ನಮಗೆ ತಾಳ ಕೊಟ್ಟಿದ್ರು, ಭಜನೆ ಮಾಡ್ತಾ ಅಥವಾ ಇನ್ಯಾವುದೊಂದು ತಾಳ ಕೊಟ್ಟಿದ್ರು. ಆ ಬೀಟ್ಸ್ ಕೇಳ್ತಾ 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 ಮನಸ್ಸು ತಾಳ್ಮೆಯಿಂದ ಇರ್ತಾ ಇತ್ತು. ಅಂದ್ರೆ ತಾಳ್ಮೆಗೆ ಒಂದು ಮಾದರಿ ಆಗಿತ್ತು. ಇವತ್ತು ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲದ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತದೆ. ಚಂಚಲ ಇರುವಂತ ಮನಸ್ಸಿಗೆ ಕ್ಲಾಸ್ನಲ್ಲಿ ಕೂತ್ಕೊಂಡು ಏಕಾಗ್ರತೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ.